ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿ ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಮಧ್ಯಪ್ರಾಚ್ಯದ ಯುದ್ಧ 2ನೇ ವಾರಕ್ಕೆ ಕಾಲಿಟ್ಟಿದ್ದು, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಅರೇಬಿಯನ್ ಸಮುದ್ರದಲ್ಲಿ ಯುಎಸ್ಎಸ್ ಅಬ್ರಹಂ ಲಿಂಕನ್ ಯುದ್ಧ ನೌಕೆಯ ಬಳಿ ಬಂದ ಇರಾನ್ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ದಾಳಿ ನಡೆಸಿದೆ ಎಂಬ ಮಾಹಿತಿ ಈಗ ಲಭ್ಯವಾಗಿದೆ. ಮೊದಲು ಯುಎಸ್ ನೌಕಾಪಡೆ ತನ್ನ ಮಾರ್ಕ್ 45 ಡೆಕ್ ಗನ್ ಬಳಸಿ ಗುಂಡು ಹಾರಿಸಿದರೂ ಇರಾನ್ ಹಡಗು ತಪ್ಪಿಸಿಕೊಂಡಿತು. ಬಳಿಕ ಹೆಲಿಕಾಪ್ಟರ್ ಮೂಲಕ ಕ್ಷಿಪಣಿ ದಾಳಿ ನಡೆಸಿ ಇರಾನ್ ದೋಣಿಯನ್ನು ಹೊಡೆದು ಹಾಕಲಾಗಿದೆ. ಈ ಘಟನೆ ಯುದ್ಧದ ಉಲ್ಬಣಕ್ಕೆ ಮತ್ತೊಂದು ಉದಾಹರಣೆಯಾಗಿ ಪರಿಣಮಿಸಿದೆ. ಇನ್ನು ಬೆಂಗಳೂರು ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ಹಲವಾರು ಹೋಟೆಲ್ಗಳು ಅಡುಗೆ ಮಾಡಲು ತೊಂದರೆ ಅನುಭವಿಸುತ್ತಿದೆ. ಕೆಲವು ಹೋಟೆಲ್ಗಳು ತಾತ್ಕಾಲಿಕವಾಗಿ ಮುಚ್ಚಬೇಕಾದ ಪರಿಸ್ಥಿತಿ ಕೂಡ ಎದುರಿಸುತ್ತಿರುವಾಗ, ಇನ್ನು ಕೆಲವು ಹೋಟೆಲ್ಗಳು ಸೌದೆ ವಲಯತ್ತ ಮುಖ ಮಾಡಿವೆ. ಆರ್ಆರ್ ನಗರದಲ್ಲಿರುವ ನಮ್ಮೂರು ಕಾಫಿ ಕಟ್ಟೆ ಹೋಟೆಲ್ ಈಗ ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲಿ ಇಡ್ಲಿ ಬೇಯಿಸುತ್ತಿರುವುದು ಜನರ ಗಮನ ಸೆಳೆಯುತ್ತಿದೆ. ಹೋಟೆಲ್ಗಳ ಈ ಬದಲಾವಣೆ ಹಳೆಯ ಕಾಲದ ಅಡುಗೆ ಶೈಲಿಯನ್ನು ನೆನಪಿಸುತ್ತಿದ್ದು, ಗ್ರಾಹಕರಿಗೂ ವಿಭಿನ್ನ ಅನುಭವವನ್ನ ನೀಡುತ್ತಿದೆ. ಇನ್ನು ಇರಾನ್ನ ಹೊಸ ಸರ್ವೋಚ್ಚ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ ಮೊಜ್ತಬಾ ಖಮೇನಿ ಜಗತ್ತಿಗೆ ತನ್ನ ಮೊದಲ ಸಂದೇಶವನ್ನ ರವಾನಿಸಿದ್ದಾರೆ. ಇತ್ತೀಚಿನ ದಾಳಿಗಳಲ್ಲಿ ಮೃತಪಟ್ಟ ಇರಾನಿಯನ್ನರ ಪ್ರತಿಯೊಂದು ಸಾವಿಗೂ ಪ್ರತೀಕಾರ ತೀರಿಸಲಾಗುತ್ತದೆ ಎಂದು ಅವರು ಘೋಷಿಸಿದ್ದಾರೆ. ಅಗತ್ಯವಿದ್ದರೆ ಸಂಘರ್ಷ ಇನ್ನಷ್ಟು ಉಲ್ಬಣಗೊಳ್ಳುತ್ತದೆ ಎಂದು ಎಚ್ಚರಿಕೆ ಕೂಡ ನೀಡಿದ ಖಮೇನಿ, ಇರಾನ್ ತನ್ನ ಹುತಾತ್ಮರ ರಕ್ತದ ಸೇಡು ತೀರಿಸಿಕೊಳ್ಳುವುದರಿಂದ ಹಿಂದೆ ಸರಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ವಿರುದ್ಧ ದಾಳಿ ನಡೆಸಲಾಗುತ್ತಿರುವ ನೆರೆಯ ರಾಷ್ಟ್ರಗಳಲ್ಲಿರುವ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮುಂದುವರಿಸಲಿದೆ ಎಂಬುದಾಗಿ ಅವರು ಘೋಷಿಸಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರೊಂದಿಗೆ ಈಗಾಗಲೇ ದೂರವಾಣಿ ಕರೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಸಂಘರ್ಷದ ಉಲ್ಬಣ ಮತ್ತು ನಾಗರಿಕ ಜೀವಹಾನಿ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ಮೋದಿ, ಶಾಂತಿ ಮತ್ತು ಸ್ಥಿರತೆ ಕಾಪಾಡಿಕೊಳ್ಳುವ ಅಗತ್ಯವನ್ನ ಒತ್ತಿ ಹೇಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಮಾತುಕತೆ ಮಧ್ಯಪ್ರಾಚ್ಯದ ಉದ್ವಿಗ್ನ ಪರಿಸ್ಥಿತಿಯನ್ನು ಭಾರತವು ತೋರಿಸಿರುವ ತಾತ್ಸಾರ ಮತ್ತು ಶಾಂತಿ ಸಂದೇಶದ ಪ್ರತಿಬಿಂಬವಾಗಿದೆ. ಇನ್ನು ಬೆಂಗಳೂರು ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ಹೋಟೆಲ್ಗಳು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಊರಿಗೆ ತೆರಳಿದ್ದ ಒಬ್ಬ ಯುವಕ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದು ತಕ್ಷಣವೇ ನೆರವಿಗೆ ಧಾವಿಸಿದ್ದಾನೆ. ಚೀಲದಲ್ಲಿ ಸಿಲಿಂಡರ್ ಕಟ್ಟಿ ಬೆಂಗಳೂರಿಗೆ ಬಂದಿರುವ ಯುವಕ ಹೋಟೆಲ್ಗಳಿಗೆ ಅಡುಗೆ ಮುಂದುವರಿಸಲು ಸಹಾಯ ಮಾಡಿದ್ದಾನೆ. ಗ್ಯಾಸ್ ಕೊರತೆಯ ನಡುವೆ ಯುವಕನ ಈ ಕಾರ್ಯ ಜನರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೋಟೆಲ್ಗಳ ಅಡುಗೆ ಮತ್ತೆ ಚುರುಕುಗೊಂಡಿದ್ದು, ಗ್ರಾಹಕರಿಗೂ ಹಸಿವು ತಣಿಸುವ ಅವಕಾಶ ದೊರೆತಿದೆ. ಇನ್ನು ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿರುವುದರಿಂದ ಬೆಂಗಳೂರಿನ ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ನಡೆಸುವುದು ಕಷ್ಟವಾಗಿದ್ದು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. 2017ರಿಂದ ಹಸಿದವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಊಟ ಮತ್ತು ತಿಂಡಿ ಒದಗಿಸುವ ಉದ್ದೇಶದಿಂದ ಈ ಕ್ಯಾಂಟೀನ್ ಕಾರ್ಯನಿರ್ವಹಿಸುತ್ತಿತ್ತು. ಗ್ಯಾಸ್ ಕೊರತೆಯಿಂದಾಗಿ ಸೇವೆ ಸ್ಥಗಿತಗೊಂಡಿದೆ. ಜೊತೆಗೆ ಪೂರೈಕೆ ಯಥಾಸ್ಥಿತಿಗೆ ಮರಳಿದ ನಂತರ ಎಂದಿನಂತೆ ಕ್ಯಾಂಟೀನ್ ಮತ್ತೆ ಪುನಃ ಮರು ಆರಂಭವಾಗಲಿದೆ. ಜನಸಾಮಾನ್ಯರ ಹಸಿವು ತಣಿಸುವ ಈ ಕ್ಯಾಂಟೀನ್ ಮತ್ತೆ ಕಾರ್ಯನಿರ್ವಹಿಸಲು ಕೂಡ ನಿರೀಕ್ಷೆ ಇದೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಧಾರವಾಡದಲ್ಲಿ ಹಲವಾರು ಹೋಟೆಲ್ಗಳು ತಾತ್ಕಾಲಿಕವಾಗಿ ಬಂದ್ ಆಗಿವೆ. ವಿಶೇಷವಾಗಿ ವಿದ್ಯಾರ್ಥಿಗಳು ವಾಸಿಸುವ ಶ್ರೀನಗರ ಮತ್ತು ಬಸವನಗರ ಪ್ರದೇಶಗಳಲ್ಲಿ ಗಣೇಶ್ ಹೋಟೆಲ್, ಪ್ರಕಾಶ್ ಕ್ಯಾಂಟೀನ್, ಗಾಯತ್ರಿ ಟಿಫಿನ್ ಸೇರಿದಂತೆ ಅನೇಕ ಹೋಟೆಲ್ಗಳು ಬೆಳಗ್ಗೆಯಿಂದಲೇ ಬಾಗಿಲು ಮುಚ್ಚಿವೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿರುವುದರಿಂದ ಅಡುಗೆ ಸಾಧ್ಯವಾಗದೆ ವಿದ್ಯಾರ್ಥಿಗಳು ಊಟಕ್ಕಾಗಿ ಪರದಾಡುತ್ತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳು ಹೋಟೆಲ್ಗಳ ಅವಲಂಬಿತವಾಗಿರುವುದರಿಂದ ದಿಢೀರ್ ಬಂದ್ ಅವರ ದಿನನಿತ್ಯದ ಜೀವನಕ್ಕೆ ದೊಡ್ಡ ತೊಂದರೆಯನ್ನ ತಂದಿದೆ. ಇನ್ನು ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿದೆ. ಇದರ ಪರಿಣಾಮವಾಗಿ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಬಳಿ ಇರುವ ಗೋ ಗ್ಯಾಸ್ ಎಲ್ಪಿಜಿ ಬಂಕ್ ಮಾಲೀಕರು ಬಂಕ್ ಬಂದ್ ಮಾಡಿ ಗ್ಯಾಸ್ ಖಾಲಿ, ನೋ ಸ್ಟಾಕ್ ಎಂಬ ನಾಮಫಲಕ ಅಂಟಿಸಿ ಬೀಗ ಹಾಕಿದ್ದಾರೆ. ಬಂಕ್ಗೆ ಬಂದು ವಾಪಸ್ ಹೋಗುತ್ತಿರುವ ಆಟೋ ಚಾಲಕರು ಗ್ಯಾಸ್ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೆಲವರು ಆಟೋ ತಳ್ಳಿಕೊಂಡೇ ಮನೆಗೆ ತೆರಳುವ ಪರಿಸ್ಥಿತಿ ಕೂಡ ಎದುರಿಸುತ್ತಿದ್ದಾರೆ. ಹೊಸಪೇಟೆ ನಗರದಲ್ಲೇ ಸುಮಾರು 4500 ಆಟೋಗಳು ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ ಅವಲಂಬನೆಯಾಗಿದ್ದು, ಬಂಕ್ ಬಂದ್ ಹಿನ್ನೆಲೆ ಆಟೋ ಚಾಲಕರ ಜೀವನೋಪಾಯವೇ ಸಂಕಷ್ಟಕ್ಕೆ ಸಿಲುಕಿದೆ.
ಇನ್ನು ಬೆಂಗಳೂರು ಸಿಲಿಕಾನ್ ಸಿಟಿಯ ಪ್ರಸಿದ್ಧ ಐಡಿಸಿ ಕಿಚನ್ ಗಾಂಧಿನಗರ ಔಟ್ಲೆಟ್ ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಹೋಟೆಲ್ ಬಾಗಿಲಿಗೆ ಕ್ಲೋಸ್ ಎಂಬ ಬೋರ್ಡ್ ಅಳವಡಿಸಿರುವುದರಿಂದ ಊಟಕ್ಕಾಗಿ ಬಂದ ಗ್ರಾಹಕರು ನಿರಾಸೆಯಿಂದ ವಾಪಸ್ ಹೋಗುತ್ತಿದ್ದಾರೆ. ನಗರದಲ್ಲಿ ಜನಪ್ರಿಯವಾಗಿದ್ದ ಈ ಹೋಟೆಲ್ ಬಂದ್ ಆಗಿರುವುದು ಆಹಾರ ಪ್ರಿಯರಲ್ಲಿ ಅಚ್ಚರಿ ಮೂಡಿಸಿದ್ದು, ನಿಯಮಿತವಾಗಿ ಊಟಕ್ಕೆ ಅವಲಂಬಿತರಾಗಿದ್ದ ಗ್ರಾಹಕರಿಗೆ ತೊಂದರೆ ತಂದಿದೆ. ಹೋಟೆಲ್ ಮರು ಆರಂಭವಾಗುವ ನಿರೀಕ್ಷೆಯಲ್ಲಿ ಗ್ರಾಹಕರು ಕಾದು ಕುಳಿತಿದ್ದಾರೆ. ಇನ್ನು ಚಾಮರಾಜಪೇಟೆಯ ಪ್ರಸಿದ್ಧ ಪ್ರಕಾಶ್ ಕೆಫೆ 2 ದಿನಗಳಿಂದ ಬಂದ್ ಇದ್ದು ಇದೀಗ ಮರು ಆರಂಭಗೊಂಡಿದೆ. ಆದರೆ ಹೋಟೆಲ್ ಮೆನು ಕಟ್ ಮಾಡಿ ಸದ್ಯಕ್ಕೆ ಕೇವಲ ಪೊಂಗಲ್ ಮತ್ತು ಬಿಸಿಬೇಳೆ ಬಾತ್ ಮಾತ್ರ ಲಭ್ಯವಿದೆ. ದೋಸೆ ಮತ್ತು ಇಡ್ಲಿಗೆ ಪ್ರಸಿದ್ಧವಾಗಿದ್ದ ಈ ಹೋಟೆಲ್ ಗ್ಯಾಸ್ ಕೊರತೆಯಿಂದಾಗಿ ಅವುಗಳನ್ನು ತಾತ್ಕಾಲಿಕವಾಗಿ ಸರ್ವ್ ಮಾಡುತ್ತಿಲ್ಲ. ಲಿಮಿಟೆಡ್ ಮೆನುಗೆ ಸೀಮಿತಗೊಂಡಿದ್ದರೂ ಹೋಟೆಲ್ ಮರು ಆರಂಭವಾಗಿರುವುದು ಸ್ಥಳೀಯ ಗ್ರಾಹಕರಿಗೆ ಸ್ವಲ್ಪ ನೆಮ್ಮದಿ ತಂದಿದೆ. ಇದು ಇವತ್ತಿನ ಟಾಪ್ 10 ನ್ಯೂಸ್ಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.